SKDRDP ಗೆ RBI ಲೈಸೆನ್ಸ್ ಇದೆ ಅಂತ ಎಲ್ಲೂ ಇಲ್ಲ. ಈ 5% ಏನಿದೆ ಇದು ಬ್ಯಾಂಕಿನಿಂದ ಕೊಡಬೇಕೇ ಹೊರತು ಗ್ರಾಹಕರಿಂದ ಸಂಘದಿಂದ ಅಲ್ಲ ಅಂತ RBI ವೆರಿ ಕ್ಲಿಯರ್ ಆಗಿ ಹೇಳಿದೆ. ಧರ್ಮಸ್ಥಳ ನಕಲಿ ದೇವಮಾನವನ ಟ್ರಸ್ಟ್ ಏನಿದೆಯಲ್ಲ ಅದು ಬ್ಯಾಂಕಿನ ಬಿಸ್ನೆಸ್ ಅನ್ನ ಉದ್ಧಾರ ಮಾಡೋದಕ್ಕೆ ಹೊರತು ನಿಮ್ಮ ಊರು ಉದ್ಧಾರ ಮಾಡೋದಕ್ಕಲ್ಲ. ಇವರು ಏನು SKDRDP ಅವರು ನಿಮ್ಮ ಮನೆ ಹತ್ರ ಬಂದು ಹಣನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ವಾರಕ್ಕೆ ಕಲೆಕ್ಟ್ ಮಾಡ್ಕೊಳ್ಳುವಂತ ಯಾವುದೇ ಕಾನೂನು ಇಲ್ಲ. ಆ ಕಾನೂನು ಏನಾದ್ರು ಬ್ಯಾಂಕ್ ಅವ್ರು ಏನಾದ್ರು ಮಾಡಿದ್ರೆ ಬ್ಯಾಂಕ್ನವ್ರು ಒಳಕ್ಕೆ ಹೋಗ್ತಾರೆ. 5%, 2%, 3% ವಾಟ್ ಎವರ್ ಏನೇ ಇದ್ರು ಕೂಡ ಅದು ಬ್ಯಾಂಕ್ನವರೇ ಕೊಡಬೇಕು ಹೊರತು ಸಂಘದವರು ಅಲ್ಲ. ಯಾವ ಕೂಡ ಧರ್ಮಸ್ಥಳದ ಸಂಘಗಳು ಅಲ್ಲ. ಅಲ್ವೇ ಅಲ್ಲ, ಸುಮ್ನೆ ಮಾನಸಿಕವಾಗಿ ದೇವರ ಜೊತೆಗೆ ಕನೆಕ್ಟ್ ಮಾಡಿ ಬ್ಲಾಕ್ ಮೇಲ್ ಮಾಡೋದಕ್ಕೆ, ದೇವರ ಭಯವನ್ನ ಹುಟ್ಟಿಸೋದಕ್ಕೆ ಧರ್ಮಸ್ಥಳ ಅಂತ ಇಟ್ಟಿದ್ದಾರೆ. ಮೆಂಬರ್ ಅಲ್ಲ, ಸಂಘದ ಸದಸ್ಯರು ಟ್ರಸ್ಟಿಗೂ ಸಂಬಂಧ ಇಲ್ಲ. ಮೊದಲನೇ ವಾರಕ್ಕೆ ದುಡ್ಡು ಕೊಟ್ಬಿಡ್ತಾರೆ. ಅಕೌಂಟ್ ಓಪನ್ ಮಾಡಿ 6 ವಾರ ಆದ್ಮೇಲೆ ದುಡ್ಡು ಬರುತ್ತೆ. ಹೌದು. ಅಂದ್ರೆ ಓಪನ್ ಆಗ್ತಿದ್ದಂಗೆ ದುಡ್ಡು ಕೊಟ್ಬಿಡ್ತಾರೆ. ಅಲ್ಲ, ಇವನ್ ಅಕೌಂಟೇ ಓಪನ್ ಆಗಿರೋದಿಲ್ಲ. ಸೇವಿಂಗ್ಸ್ ಅಂತ ಏನ್ ಕಟ್ಕೊಂಡು ಹೋಗ್ತಾರೆ. ಆ ಸೇವಿಂಗ್ ಕೂಡ ಆ ಬ್ಯಾಂಕಿನ ಅಕೌಂಟ್ ಅಲ್ಲಿನೇ ಹೋಗ್ಬೇಕು. ನಾನು ಪ್ರತಿ ವಾರ 10 ರೂಪಾಯಿನೋ 20 ರೂಪಾಯಿನೋ ಕೊಟ್ಟಿದ್ದೀನಲ್ಲ, ಅದ್ರ ತೋರ್ಸಂತ ಹೇಳಿ ಎಲ್ಲರಿಗೂ ಕೂಡ ಹೇಳೋದೇನಂತ ಹೇಳಿದ್ರೆ, ದಯವಿಟ್ಟು ದುಡ್ಡು ಕಟ್ಟಬೇಡಿ, ಊರು ಒಂದಾಗಿ.